ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸಾತ್ವಿಕ್. ಎಲ್ಲರೂ ಕೂಡ ಮತ್ತೊಮ್ಮೆ ನಿಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಗುಡ್ ನ್ಯೂಸ್ ಇದೆ ಫ್ರೆಂಡ್ಸ್ ನಿಮ್ಮ ಮುಂದೆ. ಅದೇನಂದರೆ PDO ನಾನ್ ಎಚ್ ಕೆ ರಿಸಲ್ಟ್ ಔಟ್ ಆಗಿದೆ ಫ್ರೆಂಡ್ಸ್. ಎಷ್ಟೋ ದಿನಗಳ ಕನಸು ಇವತ್ತು ನಮ್ಮ ನೆನಸಾಗೋ ಸಂದರ್ಭ ಬಂದಿದೆ. ಎಷ್ಟು ದಿನ ವೇಟ್ ಮಾಡಿದ್ವಿ ನಾವು. ಇವತ್ತು ಇದು 1:3 ರಿಸಲ್ಟ್ ಔಟ್ ಆಗಿ ದಯವಿಟ್ಟು ಎಲ್ಲರೂ ಹೋಗಿ ಅದು ರಿಸಲ್ಟನ್ನು ಚೆಕ್ ಮಾಡ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಿರಲ್ಲ ಅವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್. ಹಾಗೆ ಮುಂದಿನ ಪ್ರೊಸೆಸ್ ಬಗ್ಗೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಇನ್ನೂ ತುಂಬ ಇದರ ಬಗ್ಗೆ ನಾನು ಹೇಳೋದೆ, ಅದೆಲ್ಲ ನಿಮ್ಮ ಜೊತೆ ಹಂಚ್ಕೋತೀನಿ. ಅದ್ರ ಜೊತೆಗೆ ಯಾರ್ದು ಸೆಲೆಕ್ಷನ್ ಆಗಿರಲ್ವಾ, ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ಇದು ಒಂದು ಇನ್ನು ಮುಂದೆ ತುಂಬ ನೋಟಿಫಿಕೇಷನ್ ಕಾದಿದೆ. ಅದರಲ್ಲಿ 101% ಯಾವುದೋ ಹುದ್ದೆ ನೀವು ತೊಗೋತೀರಾ. ನೀವು ಡಿಮೋಟಿವೇಶನ್ ಆಗಬೇಡಿ. ಈಗ ತಾನೇ ಇವತ್ತು ಬೆಳಿಗ್ಗೆ ಸುದ್ದಿ ಇರೋ ತಾನೇ ರೋಸ್ಟರ್ ರೆಡಿ ಮಾಡಿದೆ ಗೌರ್ಮೆಂಟು. ಇನ್ನು 10-15 ದಿನದಲ್ಲಿ ನೇಮಕಾತಿ ಪರ್ವನೇ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ನಾನು PDO 1:3 ಸೆಲೆಕ್ಷನ್ ಆಗಲಿಲ್ಲ ಅಂತ ಯಾರೂ ತಲೆ ಕೆಡಿಸ್ಕೋಬೇಡಿ. ಸೊ ಹೋಗಾಯಿತು, ಅದ್ರ ಬಗ್ಗೆ ವಿಚಾರ ಮಾಡಿ ಏನೂ ಉಪಯೋಗ ಇಲ್ಲ. ಹಾಗೆ ಇನ್ನು PSI, ಶಿಕ್ಷಕ ಇಲಾಖೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ತುಂಬ ಹುದ್ದೆಗಳು ನಿಮಗೋಸ್ಕರ ವೇಟಿಂಗ್ ಮಾಡ್ತಾ ಇದ್ದಾವೆ. ಸೊ ದಯವಿಟ್ಟು ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಆದವರು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಲ್ಲ, ಸೊ ಅದ್ರ ಬಗ್ಗೆ ನಿಮ್ಮ ಮುಂದೆ ನಾನು ಹಂಚ್ಕೋತೀನಿ. ಸೊ ಎಲ್ಲರೂ 1:3 ಎಲ್ಲರೂ ಯಾರ್ಯಾರು ಆಗಿರ್ತೀರ, ಸೊ ನಿಮಗೆಲ್ಲ ಇವತ್ತು ಹಬ್ಬನೇ. ಸೊ ಎಲ್ಲರಿಗೂ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಹಾಗೆ ಇನ್ನೂ ಏನಾದರೂ ನಿಮಗೆ ಹೇಳ್ಬೇಕನ್ಸಿದ್ರೆ ನಾನು ಹೇಳ್ತೀನಿ. ಅದ್ರ ಜೊತೆಗೆ ಒಂದು ಒಳ್ಳೆಯ ಸಮಾಚಾರ ಏನಂದರೆ, ನಮ್ಮ ರಾಜ್ಯ ಸರ್ಕಾರವು ವಯೋಮಿತಿ ಸಡಿಲಿಕೆ ಬಗ್ಗೆ ಒಂದು ಮಹತ್ವದ ಆದೇಶ ಇವತ್ತು ಹೊರಡಿಸುತ್ತದೆ, ಇವತ್ತು ಅಥವಾ ನಾಳೆ. ಸೊ ಅದೇನಂದರೆ PC ವಯೋಮಿತಿ ಮಿನಿಮಮ್ 30 to 33 ಇಯರ್ಸ್ ಒಳಗೆ ಏಜ್ ರಿಲ್ಯಾಕ್ಸೇಷನ್ ಮಾಡುತ್ತೆ ಅಂತ ಒಂದು ಇಂಟರ್ನಲ್ ಸುದ್ದಿ ಇದೆ. ಸೊ ಇವತ್ತು PDO 1:3 ನಾನ್ HK ರಿಸಲ್ಟ್ ಔಟ್ ಆಗಿದೆ. ಅದ್ರ ಜೊತೆಗೆ ಒಂದು ಮತ್ತೆ ರೋಸ್ಟರ್ ಪಟ್ಟಿ ಆದೇಶನೂ ಕೂಡ ಬಂದಿದೆ. ಅದ್ರ ಜೊತೆಗೆ ಇವತ್ತಿನ ಡೇ ನಾವು ಹಬ್ಬನೇ ಅಂತ ಹೇಳ್ಬೋದು. ಸೊ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಅದೀರಿ ಇವತ್ತು. ನಾನು ಎಷ್ಟೋ ದಿನದಿಂದ ಈ ಒಂದು ನೋಟಿಫಿಕೇಷನ್ಗೆ ಕಾಯ್ತಾ ಇದ್ದೆ. ಸೊ ಇವತ್ತಿನ ದಿನ ಅಂತೂ ಎಲ್ಲರಿಗೂ ತುಂಬ ಖುಷಿನೇ. ಬಟ್ ಯಾರು ಸೆಲೆಕ್ಷನ್ ಆಗಿಲ್ಲ ಅವರಿಗೆ ಒಂಥರ ಡಿಮೋಟಿವೇಶನ್ ಆಗುತ್ತೆ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ದೇವ್ರು ನಿಮಗೆ ಈ PDO ನಾನ್ HK ರಿಸಲ್ಟ್ 1:3 ನೇಮಕಾತಿ ಬಗ್ಗೆ ನಾವು 3 days ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೆ. ಒಂದು 10 to 15 days ನಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ನಂದು ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆ ಅಂತ ನಾನು ತಿಳ್ಕೊತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.